ಮಧುಗಿರಿಯಲ್ಲಿ ವಾಲಿಬಾಲ್ ಕ್ರೀಡಾಕೂಟ ಆಯೋಜನೆ. ಆನ್ಲೈನ್ ಗೇಮ್ನಿಂದ ದೂರವಿರಲು ವೈದ್ಯಾಧಿಕಾರಿ ಸಲಹೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಆದಷ್ಟು ಮೊಬೈಲ್ ಇಂದಾನ ದೂರ ಬಂದು ಫಿಸಿಕಲ್ ಆಕ್ಟಿವಿಟಿ, ಸೋಷಿಯಲೈಸ್ ಆಗೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಜೂನಿಯರ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ವಾಲಿಬಾಲ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ವಾಲಿಬಾಲ್ ಕ್ರೀಡಾಕೂಟವನ್ನು ಆರೋಗ್ಯ ವೈದ್ಯಾಧಿಕಾರಿ ಡಾ ದರ್ಶನ್ ಮಾರೇಗೌಡ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ರೀಡೆ ಎಂಬುದು ಸಂಘಟಿತ ಸ್ಪರ್ಧಾತ್ಮಕ ಮತ್ತು ಕುಶಲತೆಯಿಂದ ಕೂಡಿದ ದೈಹಿಕ ಚಟುವಟಿಕೆಯಾಗಿದೆ. ಯುವಕರು ಜೀವನದಲ್ಲಿ ಕ್ರೀಡೆಯನ್ನ ಮೈಗೂಡಿಸಿಕೊಳ್ಳುವುದು ಅವಶ್ಯಕ ಎಂದಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಬಹುತೇಕ ಯುವ ಸಮೂಹ ಮೊಬೈಲ್ ಹಾಗೂ ಆನ್ಲೈನ್ ಗೇಮ್ಗಳಿಗೆ ಬಲಿಯಾಗ್ತಾ ಇದ್ದು ಇದರಿಂದ ದೂರವಿರಬೇಕು ಎಂದಿದ್ದಾರೆ. ಹಂಗಾಗಿ ಮನುಷ್ಯನ ಜೀವನದಲ್ಲಿ ಇದ್ರೆ ಅವನ ಆರೋಗ್ಯ ಅನ್ನೋದು ಬಹಳ ಚೆನ್ನಾಗಿರುತ್ತೆ. ಯಾರು ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿರ್ತಾರೋ, ಯಾರು ಫಿಸಿಕಲ್ ಆಕ್ಟಿವಿಟಿ ಬಹಳ ಆಕ್ಟಿವ್ ಆಗಿರ್ತಾರೋ ಅಂತವ್ರಿಗೆ ನೀವು ಅಬ್ಸರ್ವ್ ಮಾಡಿದ್ರೆ 90% ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ. ಅವರಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಕರಿತೀವೋ, BP, ಶುಗರು, ಬೇರೆ ಯಾವುದೇ ಸಮಸ್ಯೆಗಳು ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಇನ್ನೊಂದು ಮತ್ತೊಂದು 90% ಕೇಸಸ್ ಅಲ್ಲಿ ಬರೋ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ಯುವಕರು ಆಕ್ಟಿವಿಟಿ ಬಗ್ಗೆ ಇಂಟ್ರೆಸ್ಟ್ ತಗೋಬೇಕು. ಇವತ್ತಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಆದಷ್ಟು ಮೊಬೈಲ್ ಇಂದಾನ ದೂರ ಬಂದು ಫಿಸಿಕಲ್ ಆಕ್ಟಿವಿಟಿ, ಸೋಷಿಯಲೈಸ್ ಆಗೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಇಷ್ಟು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಇನ್ನು ಕೆಎಂಎಫ್ ಮಾಜಿ ನಿರ್ದೇಶಕ ಕಾಂತರಾಜು ಮಾತನಾಡಿ, ಕ್ರೀಡಾ ಯಶಸ್ವಿಗೆ ದೈಹಿಕ ತರಬೇತಿ ಮತ್ತು ಕ್ರೀಡಾ ಜ್ಞಾನ ಅವಶ್ಯಕ. ಇದರಿಂದ ಜೀವನದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತೆ. ಇಂದು ಸ್ಥಳೀಯವಾಗಿ ಆಯೋಜಿಸಿರುವ ಕ್ರೀಡಾಕೂಟದಲ್ಲಿ ಯುವಕರು ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಎಂದಿದ್ದಾರೆ. ಯುವಕರು ಏನು ಈ ಒಂದು ಟೀಮ್ ಕಟ್ಕೊಂಡು ವಾಲಿಬಾಲ್, ನಿಜವಾಗ್ಲೂ ಕೂಡ ಸುಮಾರು ದಿನ ಆಗಿತ್ತು ನಾವು ವಾಲಿಬಾಲ್ ಟೀಮ್ಗಳು ಈ ನಡುವೆ ಇರ್ಲೇ ಇಲ್ಲ. ಈ ಸುಮಾರು ದಿನ ಗ್ಯಾಪ್ ಆಗಿತ್ತು ಅನ್ಸುತ್ತೆ. ನಾನು ನೋಡ್ತಾ ಇರ್ತೀನಿ ವಾಲಿಬಾಲ್ ಟೀಮ್ಗಳು. ಯಾಕಂದ್ರೆ ಯುವಕರಿಗೆ ನಿಜವಾಗ್ಲೂ ಕೂಡ ಈ ಒಂದು ಮೊಬೈಲ್ ಯುಗದಲ್ಲಿ ಎಲ್ಲ ಒಂದು ಆ ಮೊಬೈಲ್ ಅನ್ನ ಬಿಟ್ಟು ನೀವು ಏನ್ ಇವತ್ತು ಇಷ್ಟೊಂದು ಜನ ನೋಡಿದಾಗ ಯುವಕರು ನಿಜವಾಗ್ಲೂ ಕೂಡ ಈ ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಈ ಕ್ರೀಡೆ ಯಾವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಮುಂದುವರ್ಸ್ಕೊಂಡು ಕ್ರೀಡಾಭಿಮಾನಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು. ನಾವು ಏನಿದ್ದೀವಿ ಸಮಾಜದಲ್ಲಿ ಎಲ್ಲರೂ ಗಣ್ಯ ವ್ಯಕ್ತಿಗಳು ಅವ್ರಿಗೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಾಗ ಅವರು ಕೂಡ ಈ ಒಂದು ಕ್ರೀಡೆಗೆ ಅವ್ರಿಗೂ ಒಂದು ಉತ್ಸಾಹ ಬರ್ತದೆ. ಹಂಗಾಗಿ ನಿಜವಾಗ್ಲೂ ಕೂಡ ಇವತ್ತು ನಮ್ಮನ್ನ ಕರೆಸಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ. ಇನ್ನು ವಾಲಿಬಾಲ್ ಕ್ರೀಡಾಕೂಟದಲ್ಲಿ 10 ತಂಡಗಳು ಸ್ಪರ್ಧಿಸಿದ್ದು, ಕೊಡಿಗೇನಹಳ್ಳಿ ತಂಡ ಪ್ರಥಮ ಸ್ಥಾನವನ್ನ ಪಡೆದುಕೊಂಡ್ರೆ ಮಧುಗಿರಿ ತಂಡ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿತು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಶ್, ಮುಖಂಡರಾದ ಪಿ ಕೃಷ್ಣಪ್ಪ, ನಾಸೀರ್ ಅಹಮದ್, ಬೀಡಾ ಜಬಿ, ನ್ಯಾತಪ್ಪ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.